ಅಲ್ಲಿ ನಿಮ್ಗೆ ಅರ್ಥ ಆಗಬೇಕಲ್ಲ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಈಗ ಉಪರಾಷ್ಟ್ರಪತಿ ಅವ್ರಿಗೆ ಇವಾಗ ಅರ್ಥ ಆಗಿದೆ ಈ ದೇಶದ ವ್ಯವಸ್ಥೆಯಲ್ಲಿ ಅವ್ರಿಗೆ ಯಾತಕ್ಕಾಗಿ ರಾಜೀನಾಮೆ ಕೊಡಿಸಿದ್ರು, ಈ ಥರ ಒತ್ತಡ ಯಾಕೆ ಬಂದಿದೆ, ಅವರು ಸ್ವಇಚ್ಛೆಯಿಂದ ಯಾಕೆ ರಾಜೀನಾಮೆ ಕೊಟ್ಟರು ಅಂತಕ್ಕದಕ್ಕೆ ಬಿಜೆಪಿ ದಯಮಾಡಿ ಕೇಳಿ. ಎಸ್ ಸರ್, ಈ ಧರ್ಮಸ್ಥಳದ SIT ರಚನೆ ಆಗಿದೆ, ಅದರ ಸಂಬಂಧಪಟ್ಟ ಜನಾರ್ದನ್ ರೆಡ್ಡಿ ಅವರು ಒಂದು ಹೇಳಿಕೆ ಕೊಟ್ಟಾರೆ. ಏನಂತ? ಮಂಜುನಾಥನ ಶಾಪದಿಂದ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗ್ತೈತಿ, ಅದು SIT ರಚನೆ ಅಂತ ಹೇಳ. ಆಯ್ತು ಆಯ್ತು, ಓಕೆ, ಬೇರೆ ಹೇಳಪ್ಪ, ಬೇರೆ ಕೇಳಿ. ಇಲ್ಲರಿ, ಏನು ಉತ್ತರ ಕೊಡೋದು? ಈಗ ಕಾರ್ಮಿಕ ಈಗ ಮಾಧ್ಯಮ ಧರ್ಮಸ್ಥಳ ನಿಗೂಢ ಹತ್ಯೆಗಳ ವಿಚಾರವಾಗಿ SIT ರಚನೆಯೂ ಆಗಿದೆ ಸರ್. ಇದರಿಂದ ಈ ಇದ್ರ ಕೇಸ ಮೇನ್ ಕೇಸನ್ನೇ ಬಿಡಲಾಗಿದೆ ಸರ್. ಯಾವ ಕೇಸ್ ನೋಡ್ರಿ, ಯಾವ ಕೇಸು ಬಿಡೋಕೆ ಸಾಧ್ಯ ಇಲ್ಲ, ಬಿಡೋದು ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರಾಗಿರಲಿ ಅಥವಾ ನಮ್ಮ ಹೋಮ್ ಮಿನಿಸ್ಟರ್ಗಳಾಗಿರಲಿ, ಖಂಡಿತವಾಗ್ಲೂ ಏನು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು, ನಿರ್ದಿಷ್ಟವಾಗಿ ದೇರ್ ಬಿ ನೋ ಲ್ಯಾಕ್ ನೋ, ಲೆಟ್ ಅಸ್ ನಾಟ್ ಹ್ಯಾವ್ ಇವನ್ ಐಔಟ್ ಆಫ್ ಡೌಟ್. ಐ ಆಮ್ ಪ್ರಾಮಿಸಿಂಗ್ ಯು, ವಿ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಎನಿ ಕಲ್ಪ್ರಿಟ್ಸ್. ಯಾವುದೇ ಕಲ್ಪ್ರಿಟ್ಟು ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು, ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಹೋಮ್ ಮಿನಿಸ್ಟರ್ ತೊಗೊಳ್ತಾರೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಸಿಎಂ ಮತ್ತು DCM ಮಧ್ಯೆ ಶೀತಲ ಸಮರ ಸರ್ಕಾರದ ಮೇಲೆ ಏನು ಪರಿಣಾಮ ಏನು ಆ ಥರದ್ದು ಏನಿಲ್ಲ ರೀ ಸರ್. ಈಗ ಬೇರೆ ಬೇರೆ ಸಚಿವರ ಬೆಂಬಲಿಗರು ಇವರೇ ನಮ್ಮವರೇ CM ಆಗ್ತಾರೆ, ನಮ್ಮ ಸಚಿವರೇ CM ಆಗ್ತಾರೆ. ಅಲ್ಲ, ಅದು ಆಯ್ತು, ಹಳೆ ಸುದ್ದಿ ಅಲ್ರಿ. ನಿನ್ನೆ ಸ್ವಾಮೀಜಿಗಳು ಕೂಡ ಮಾತಾಡಿದ್ದಾರೆ ಸರ್. ಅದು ಮಾತಾಡಲಿ, ಬಟ್ ಅಲ್ಲ, ಅದು ಹಳೆ ಸುದ್ದಿ ಅದಲ್ಲ. ನಾವು ನೀವು ಪ್ರಶ್ನೆ ಕೇಳಿದ್ರೆ ಐ ವಿಲ್ ಬಿ ನಾಟ್ ಏಬಲ್ ಟು ಸ್ಪೀಕ್ ಎನಿಥಿಂಗ್ ಆನ್ ದಿಸ್. ನಮಗೆ ಹೈಕಮಾಂಡ್ಲಿಂದ, ನಮ್ಮ ಪಕ್ಷದ ಮುಖಂಡರಿಂದ ಆ ರೀತಿಯಾದಂಥ ಒಂದು ನಮ್ಮ ಮೆಸೇಜ್ ಇದೆ. ಸೊ ಐ ವಿಲ್ ನಾಟ್ ಸ್ಪೀಕ್. ಮೊದಲು ಮಾತನಾಡಿಲ್ಲ, ಈಗೂ ಮಾತನಾಡಲ್ಲ ಸರ್. ಇನ್ನೊಂದು ಕಾರ್ಮಿಕರ ಮಕ್ಕಳ ಮದುವೆ ಆಗ್ತಾರೆ, ಪ್ರೋತ್ಸಾಹನ ಕೊಡ್ತಾರೆ ಸರ್. ಹೆಣ್ಣಿಗೂ 21 ವರ್ಷ ಆಗಬೇಕು ಅಂತೇಳಿ ನಾವು ಅಧಿಕಾರಿಗಳು ಮಾಡ್ತೀವಿ. ಅಲ್ಲ, ಅದು ಏನು ಪ್ರೊಸೆಸ್ ರೂಲ್ಸ್? ಹೆಣ್ಣಿಗೆ ಗಂಡಿಗೆ 21 ಅಂತಿದೆ ಸರ್ ಕಾನೂನು. ಅದು ಗೊತ್ತಿಲ್ಲ, ಹೆಣ್ಣಿಗೂ 21 ಆಗಿರ್ಬೇಕಂತ ಆ ಥರ ಏನು ಎಲ್ಲಿ ನನಗೆ ಗೊತ್ತಿಲ್ಲ. ಇವತ್ತು ಹೇಳ್ತಾ ಇದ್ದೀರಿ ತಾವು ಆ ಥರ. ಕೆಲವೊಂದಿಷ್ಟು ಫೈಲ್ ಮೂಮೆಂಟ್ ಯಾಕೆ ಆಗಲ್ಲ ಅಂತಂದರೆ, ಬಹುತೇಕ ಸಮ್ಟೈಮ್ಸ್ ಏನಾಗುತ್ತೆ, ನಾವು ವೆರಿಫೈ ಮಾಡ್ತಾ ಇದ್ದೀವಿ, ಮೊದಲು ವೆರಿಫೈ ಮಾಡ್ತಾ ಇರಲಿಲ್ಲ. ಈಗ ವೆರಿಫೈ ಮಾಡೋದಲ್ಲಿ ಏನಾಗುತ್ತೆ ಅಂದರೆ, ಭಾಳಷ್ಟು ಕೇಸಸ್ಗಳಲ್ಲಿ ನಮಗೆ ಅವ್ರ ಕಟ್ಟಡ ಕಾರ್ಮಿಕರಿಲ್ಲ ಅಂತ ಕಂಡು ಬರ್ತಾ ಇದೆ. ಸೊ ಅಷ್ಟು ಬಿಟ್ಟರೆ ಈ ಥರದಲ್ಲಿ ನನಗೆ ಆ ಥರ ಮಾಹಿತಿ ಇಲ್ಲ. ವಾಟ್ ಎವರ್ ದ ಪ್ರಾವಿಷನ್ ಆಫ್ ಲಾ ಇಸ್ ಆ ಲಾ, ಬಿಟ್ಟು ನಾವೇನು ನಮಗೆ ಕಾರ್ಮಿಕರ ಇಲಾಖೆ ಏನು ಬೇರೆ ಇರೋಂಗಿಲ್ಲ, ಸೇಮ್ ಲಾ ಇರ್ತದೆ. ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಇಲ್ಲ, ಬೇರೆದವರಿಗೆ ಆಗ್ತಾ ಇದೆ ಅಂತ ಆರೋಪ ವಿಜಯಪುರ ಜಿಲ್ಲೆ ಕೇಳಿ ಬರ್ತಾ ಇದೆ ಸರ್. ಅಧಿಕಾರಿಗಳು ಸರಿಯಾಗಿ ಇಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಈಗ ನೀವು ಒಳಗೆ ಬಂದರೆ ನಾವು ನಮ್ಮ ಇಲಾಖೆಯಿಂದ ಎಷ್ಟೆಷ್ಟು ಬೆನಿಫಿಟ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಡ್ತೀನಿ ಸರ್. ನಾವು ಬೆನಿಫಿಟ್ ಬಗ್ಗೆ ಮಾತಾಡ್ತಾ ಅದೇ ರೀ 56 ಲಕ್ಷ ಕಾರ್ಡಿತ್ತು, ಈಗ 36 ಲಕ್ಷಕ್ಕೆ ತಂದಿದ್ದೇವೆ. 20 ಲಕ್ಷ ಕಮ್ಮಿ ಮಾಡಿದ್ದೆ. ಒಂದು. ಎರಡನೇದು, ಯಾರ್ಯಾರಿಗೆ ಜನರಲ್ ಆಗಿ ಹೇಳ್ತಾರಲ್ಲ, ಇಂಥವ್ರಿಗೆ ಕಾರ್ಡ್ ಸಿಕ್ಕಿಲ್ಲ ಅಂತ ನೀವು ಬರೆದು ಕೊಟ್ಟರೆ 1 ವಾರದಲ್ಲಿ ನೀವು ರಿಪ್ಲೈ ಕೊಡ್ತೀನಿ. ನಮ್ಮೆಲ್ಲ ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್ ದಿಸ್. ಏನಾಗುತ್ತೆ ಅಂತಂದರೆ, ಜನರಲ್ ಆಗಿ ಹೇಳ್ಬಿಡ್ತಾರೆ ಎಲ್ಲ ಕಡೆ. ಇರ್ಬೋದು 5-10% ಡಿಫ್ರೆನ್ಸ್ ಇರ್ತದೆ. ಇಟ್ ಡಸಂಟ್ ಮೀನ್ ದಟ್ ಎಲ್ಲ ಕಡೆ ಹಿಂಗೆ ಇದೆ, ಎಲ್ಲ ಕಾರ್ಮಿಕರಿಗೆ ಕಾರ್ಡ್ ಇಲ್ಲ ಅಂತ. ಅದಕ್ಕೆ ಹೇಳ್ತಾ ಇರೋದು, ನಾವು ಎಷ್ಟು ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೀವಿ, ಜಿಲ್ಲಾವಾರು ಕೊಟ್ಬಿಡ್ತೀನಿ ನಿಮಗೆ ಡೀಟೇಲ್ಸು. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಎಷ್ಟು ಬೆನಿಫಿಟ್ ಕೊಟ್ಟಿದ್ದೀವಿ ಜಿಲ್ಲಾವಾರು ನಿಮಗೆ ಇವಾಗ ಡೀಟೇಲ್ಸ್ ಕೊಡ್ತೀನಿ, ಬೇಕಾದ್ರೆ ಇವಾಗ ಹೇಳ್ತೀವಿ, ಅದನ್ನ ವೆರಿಫೈ ಕೂಡ ಮಾಡ್ಬೋದು. ಆಮೇಲೆ ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಟು ಕರೆಕ್ಟ್. ಯಾರು ಪರ್ಫೆಕ್ಟ್ ಇರಲ್ಲ, ಅಂಥದ್ದು ಏನಾನ ಇದ್ದಲ್ಲಿ ಇಂಥ ಸ್ಪೆಸಿಫಿಕ್ ಆಗಿದ್ದರೆ ನಾನು ಡೆಫಿನೆಟ್ಲಿ ಅದನ್ನು ಪರಿಹಾರ ಖಂಡಿತವಾಗಿ ಮಾಡ್ಕೊಡ್ತೀನಿ, ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಸಿಎಂ ಮತ್ತು DCM ಮಧ್ಯೆ ಶೀತಲ ಸಮರ ಇದೆ ಅನ್ನೋದು ಆಯ್ತಲ್ಲಿ ಪದೇ ಪದೇ ಈಗ ಮತ್ತೆ ಒಂದೇ ತಿಂಗಳು 2 ಬಾರಿ ಇವತ್ತು ಹೊರಟ ಇದ್ದಾರೆ ಇಬ್ಬರು. ಅಲ್ಲ, ಇದು ಬೋರ್ಡು ಕಾರ್ಪೊರೇಷನ್ MLC ವಿಷಯದಲ್ಲಿ ಹೋಗ್ತಾ ಇದ್ದಾರೆ.